यदा यदा हि धर्मस्य ग्लानिर्भवति भारत अभ्युत्थानमधर्मस्य तदात्मानं सृजाम्यहम्। ರಾಜಗುರುಗಳೇ ನಮಸ್ತೆ, ಹೇಗಿದ್ದೀರಿ? ನಮಸ್ತೆ. ಚೆನ್ನಾಗಿದ್ದೀವಿ. ಓಕೆ ಓಕೆ, ತುಂಬಾ ದಿನ ಆಯ್ತು ಮಾತಾಡಿ ನಿಮ್ ಜೊತೆ. ನಾನು ಹೌದು. ಕೂಡ ಟ್ರಾವೆಲಿಂಗ್ ಅಲ್ಲಿ ಇದ್ದೆ. ಹ್ಮ್ ಗುರುಗಳು, ಇನ್ನೇನಾದ್ರೂ ಹೊಸ ವಿಷಯ ಇದೆಯಾ ಧ್ಯಾನದಲ್ಲಿ ನಿಮಗೆ ಸಿಕ್ಕಿರುವಂತದ್ದು? ಲಾಸ್ಟ್ ಟೈಮ್ ನೀವು ಅಮ್ಮನ ಬಗ್ಗೆ ಎಲ್ಲ ಸ್ವಲ್ಪ ವಿಷಯ ಮಾತಾಡಿದ್ರಿ, ಹ್ಮ್ ಹ್ಮ್ ಅಚಿಂತ್ಯ ಅಮ್ಮನ ಬಗ್ಗೆ. ಹ್ಮ್ ಇನ್ನು ಸ್ವಲ್ಪ ಡೀಟೇಲ್ಸ್ ಏನಾದ್ರೂ ಇದ್ರೆ ನಮ್ಮ ಏನು ಪ್ರೇಕ್ಷಕರಿಗೆ ಸ್ವಲ್ಪ ತಲುಪಿಸ್ತೀರಾ ಅಂತ. ಹೌದು. ಅವ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ ಯೂನಿವರ್ಸಿಂದ, ಓಕೆ. ಸ್ವಾಮಿ ಕಡೆಯಿಂದ ಬರ್ತಾ ಇದೆ. ಅದನ್ನ ತಿಳಿಸೋಣ. ಹಾಗೆ ಒಂದು ಶ್ಲೋಕ: ರಕ್ಷ ರಕ್ಷ ಜಗನ್ಮಾತಃ ದೇವಿ ಮಂಗಳ ಚಂಡಿಕೆ ಹರಿಕೆ ವಿಪದಾಂ ರಾಶೇ ವರ್ಷ ಮಂಗಳದಾಯಿನಿ ಕಾರ್ಕೋಟಕಸ್ಯ ನಾಗಸ್ಯ ದಮಯಂತ್ಯ ನಳಸ್ಯ ಚ ಋತುಪರ್ಣಸ್ಯ ರಾಜರ್ಷಃ ಕೀರ್ತನಂ ಕಲಿನಾಸನಂ. ಇವಾಗ ನಮ್ಮ ಅಮ್ಮ ಇದ್ದಾರಲ್ಲ, ಅಚಿಂತ್ಯಮ್ಮ, ಅವ್ರ ಬಗ್ಗೆ ಯಾವ ರೀತಿ ಮುಂದೆ ನಡೆಯತಕ್ಕಂತ ಘಟನೆ ಇದು. ಓಕೆ. ನಮ್ಮ ಮನೆಯಲ್ಲಿ ದೇವಸ್ಥಾನ ಆಗುತ್ತೆ ಅಂತ ಹೇಳಿದ್ವಲ್ಲ, ವೆಂಕಟೇಶ್ವರ ಸ್ವಾಮಿ ನೆಲೆಸಿದ್ದಾರೆ, ಅಲ್ಲಿ ದೇವಸ್ಥಾನ ಆಗುತ್ತೆ. ಆದ್ಮೇಲೆ ಅದು ಒಳಗಡೆ ಎಲ್ಲ ಚಿನ್ನ ಅಳವಡಿಸಿರ್ತಾರೆ. ಅಂದ್ರೆ ಅದನ್ನೆಲ್ಲ ಪೂರ್ತಿ ಬಾಗ್ಲು ಮತ್ತೆ ನೆಲ ಎಲ್ಲ ಕಡೆ ಚಿನ್ನ ರಾರಾಜಿಸ್ತಾ ಇರ್ತದೆ. ಆವಾಗ ಒಬ್ರು ಏನ್ ಮಾಡ್ತಾರೆ, ಸೇವಕರು ಬಾಗ್ಲಿಂದ ದೇವಸ್ಥಾನದಿಂದ ಹೊರಗಡೆ ಬಾಗ್ಲ ಹತ್ರ ಬರ್ತಾರೆ. ಆ ಒಂದು ಗಂಟಿರುತ್ತೆ, ಬಟ್ಟೆ ಗಂಟು. ಅದನ್ನ ತಗೊಂಡ್ ಬಂದು ನನಗೆ ತಗೋ ಅಂತ ಕೊಡ್ತಾರೆ. ಏನದು ಅಂತ ಕೇಳ್ತೀನಿ ಬಾಗ್ಲ ಹತ್ರ ನಿಂತ್ಕೊಂಡು. ಅವರು ಆ ಬಾಗ್ಲಿಂದ ಒಳಗಡೆ ಇರ್ತಾರೆ, ನಾನು ಹೊರಗಡೆ ಇರ್ತೀನಿ. ಇದು ಅಲ್ಲಿ ಹಾಸಿಗೆಯಾಗಿ ಹಾಸೋದಕ್ಕೆ ಕಂಬಳಿ ತರ ಬಟ್ಟೆ ಅಂತ ಹೇಳ್ತಾರೆ. ಏನಂದ್ರೆ ಹೊರಾಂಗಣದಲ್ಲಿ ಹಾಸಕ್ಕೆ ಅದು. ಜನಗಳು ಅಲ್ಲಿ ಸತ್ಸಂಗ ನಡಿಬೇಕಾದ್ರೆ ಜನಗಳು ಬಂದು ಕೂಡುವಂತ ಸ್ಥಳ ಅದು. ಅಲ್ಲಿ ಹಾಸೋದಕ್ಕೆ ಹೊತ್ತಿಗೆ ಅದನ್ನ ಏನ್ ಮಾಡ್ತಾರೆ, ಬಂದು ತಗೊಬಂದು ಅದನ್ನ ಸರಿ ಅಂದ್ಬಿಟ್ಟು ಅಂಗಳದಲ್ಲಿ ಇಡ್ತೀನಿ. ಇಟ್ಟಾಗ ಒಂದು ಕಾಲಭೈರವೇಶ್ವರ ವಾಹನ ಗೊತ್ತಲ್ಲ, ನಾಯಿ, ಹೌದು, ತಕ್ಷಣ ಓಡ್ ಬಂದು ಒಂದು ಮೂಲೆನ ಕಚ್ಕೊಂಡು ಹೋಗುತ್ತೆ. ಇನ್ನೊಂದು ಕಡೆ ಕೆಲವು ಒಂದು ರೋಡು, ಅಲ್ಲಿ ಏನೋ ಒಂದು ಅಸುರತ್ವ ಅಥವಾ ಏನೋ ಒಂದು ಧೂಳು ಎಬ್ಬಿಸ್ತಾ ಇರ್ತದೆ. ಆ ಕಡೆ ಏನ್ ಮಾಡುತ್ತೆ, ನಮ್ಮ ಬಸವ ಇದಾರಲ್ಲ, ನಂದಿ, ಅವರು ಗುಂಡ್ಗೆ ಕಪ್ಪು ಮತ್ತೆ ಬೂದಿ ಕಲರ್ ಅಂದ್ರೆ ಗ್ರೇ ಕಲರ್, ಎರಡು ಬಣ್ಣದಲ್ಲಿ ಇರ್ತಾರೆ. ಗುಂಡ್ಗೆ ಗೂಳಿ ಅಂತೀವಿ ಊರ್ ಕಡೆ. ಅದು ಗುಟ್ರ ಹಾಕೊಂಡು ಆ ಕಡೆ ಅಟ್ಯಾಕ್ ಮಾಡ್ಕೊಂಡು ಓಡಿಸ್ಕೊಂಡು ಹೋಗುತ್ತೆ. ಅಂದ್ರೆ ಇಲ್ಲಿಗೆ ಶುದ್ಧವಾದವ್ರು ಮಾತ್ರ ಬರಬೇಕು, ಅಶುದ್ಧವಾದವರು ಬರಬಾರದು. ಅದು ಕಾವಲ್ಗಿರುತ್ತೆ ನಂದಿ ಬಸವ. ಅದು ಆತರ ಓಡಿಸ್ಕೊಂಡು ಹೋದಾಗ ಒಂದು ಮೂಲೆ ನಮ್ಮ ಕಾಲಭೈರವೇಶ್ವರ ವಾಹನ ನಾಯಿ ಎಳ್ಕೊಂಡು ಹೋದ್ರು, ಇನ್ನೊಂದು ಮೂಲೆನ ಸಿಂಹ ಎಳ್ಕೊಂಡೋಯ್ತು, ಇನ್ನೊಂದ್ ಕಡೆ ಮೂಲೆನ ಹುಲಿ ಎಳ್ಕೊಂಡು ಹೋಗುತ್ತೆ, ಇನ್ನೊಂದು ಮೂಲೆ ಇರುತ್ತಲ್ಲ ಅದನ್ನ ನಾನ್ ಎಳೆದು ಅದನ್ನ ನೀಟಾಗಿ ಮಾಡ್ತೀವಿ. ಅದರಲ್ಲಿ ಒಂದ್ ಸೈಡು ನಾಯಿ ಮತ್ತೆ ನಾನು ಎಳ್ಕೊಂಡು ಹೋಗ್ತೀವಲ್ಲ ಮಧ್ಯ, ಅಲ್ಲಿ ಸುಕ್ಕಿರುತ್ತೆ, ನಾನು ಗಮನಿಸಿರಲ್ಲ. ಆವಾಗ ಅಚಿಂತ್ಯಮ್ಮ ದೇವಸ್ಥಾನದ ಒಳಗಡೆಯಿಂದ, ವೆಂಕಟೇಶ್ವರ ದೇವಸ್ಥಾನದ ಒಳಗಡೆಯಿಂದ ಬಂದು ಆ ಸುಕ್ಕನ್ನ ಕೆಂಪನ್ ಸ್ಯಾರಿ ಹುಟ್ಟಿರ್ತಾರೆ, ಸುಕ್ಕನ್ನ ಬಗ್ಗಿ ಎಳೆದು ನೀಟಾಗಿ ಹಾಸಿಗೆ ನೀಟಾಗಿ ಕಾಣೋ ರೀತಿ ಮಾಡ್ತಾರೆ, ಯಾರು ಜನಗಳು ಕೂತ್ಕೊಳ್ಳೋಕೆ. ಆ ರೀತಿ ದೃಶ್ಯ ನೋಡಿದೆ. ಅದು ಸಾಕ್ಷಾತ್ ತಾಯಿ ನಮ್ಮ ಜಗದೀಶ್ವರಿ ಅಚಿಂತ್ಯಮ್ಮ ಅವರೇನೆ. ಇವಾಗ ಹಂಗೇನೆ ಕೆಲವ್ರಿಗೆ ನಾವು ಹೇಳೋದು ಎಲ್ಲೋ ಇವರ ತಲೆಗೆ ಏನೋ ವಿಷಯ ಬೇರೆಯವ್ರು ಯಾರೋ ತುಂಬಿರ್ಬೋದು ಅಂತ ಕಾಣಿಸ್ಬೋದು. ಯಾವುದು ಈ ವಿಷಯ ಇಲ್ಲ.
ಆದ್ರೆ ಅದು ಆಗಲ್ಲ. ನಾವು ಹೇಳ್ತಕ್ಕಂಥ ವಿಷಯ ಯಾರನ್ನು ಹೇಳ್ದದನ್ನ ಅಥವಾ ಇವ್ರು ಕೇಳಿ ನಾವು ಮಾತಾಡೋದಲ್ಲ. ಇದು ಯಾಕೆಂದ್ರೆ ಮಾಧ್ಯಮದಲ್ಲಿ ನಾವು ಸತ್ಯಯುಗದ ವಿಷಯಗಳನ್ನ ಧ್ಯಾನದಲ್ಲಿ ನೋಡಿ ಅಷ್ಟನ್ನೇ ಮಾತಾಡಕ್ಕೆ ಟ್ರೈ ಮಾಡ್ತಾ ಇದೀವಿ. ನಾವು ಧ್ಯಾನದಲ್ಲಿ ಏನ್ ಕಾಣ್ತೀವಿ ಅದನ್ನ ನಮ್ಮ ಗ್ರೂಪ್ ಅಲ್ಲಿ ಒಂದು 4-5 ಜನ ಸದಸ್ಯರು ಇರ್ತೀವಿ ಮುಖ್ಯವಾಗಿ ಸತ್ಯಯುಗದ ಟೀಮ್ಲಿ. ಈ ವಿಷಯನ ಒಬ್ರಿಗೆ ಹಂಚ್ಕೊಂಡಾಗ ಅವರು ಯೂನಿವರ್ಸ್ಗೆ ಪ್ರಶ್ನೆ ಮಾಡ್ತಾರೆ. ಮತ್ತೆ ಪ್ರಶ್ನೆ ಮಾಡಿ ಇದು ನಿಜಾನ ಏನು ಹೆಂಗೆ ಅಂತ ಅವರಿಂದ ಮಾಹಿತಿ ಪಡಿತೀವಿ. ಹೌದು ಅದು ನಿಜ, ಅವ್ರು ಹೇಳೋದು ನಿಜ ಇರುತ್ತೆ ಅಂತ ಅವರು ಕನ್ಫರ್ಮ್ ಮಾಡಿದ್ಮೇಲೆ ನಾವು ಗ್ರೂಪ್ ಅಲ್ಲಿ ಚರ್ಚೆ ಮಾಡಿ ಆಮೇಲೆ ವಿಷಯಗಳು ಹೇಳ್ತೀವಿ. ನಾವು ಏಕಾಏಕಿ ಇವಾಗ ಯಾವ್ದನ್ನು ಒಬ್ಬೊಬ್ರೆ ನಿರ್ಧಾರ ತಗೊಂಡು ಹೇಳ್ತಾ ಇಲ್ಲ. ನಿಮ್ಗೂ ಗೊತ್ತಿದೆ. ಒಂದ್ ನಿಮಿಷ, ಅದು ತುಂಬಾ ಏನು ಜನಗಳು ಇವಾಗ ಏನು ಒಪ್ಕೊಂಡಿದ್ದಾರೆ. ಕಾರಣ ಈಗ ನೀವ್ ಹೇಳಿದಂತ ಎಷ್ಟೋ ವಿಷಯಗಳು ಈಗ ನಡೀತಾ ಬಂದಿದೆ. ಹೌದು. ಸೊ ಹಾಗಾಗಿ ತುಂಬಾ ಜನ ಒಪ್ಕೊಂಡಿದ್ದಾರೆ ಇವಾಗ. ಅದ್ರ ಬಗ್ಗೆ 2 ಮಾತಿಲ್ಲ. ಅದರಲ್ಲಿ ನಾನು ಧ್ಯಾನದಲ್ಲಿ ಅವ್ರನ್ನ ವಿಗ್ರಹ ರೂಪದಲ್ಲಿ ನೋಡಿದ್ದೆ, ಹುಡಿಕೊಂಡು ಹೋಗಿದೀವಿ. ಆವಾಗ ಅವರು ಫಿಸಿಕಲ್ ಅಲ್ಲಿ ಇದಾರೆ ಅಂತ ಗೊತ್ತಾಯ್ತು. ಆಮೇಲೆ ನಾವು ಅದನ್ನ ಧ್ಯಾನದಲ್ಲಿ ಕನ್ಫರ್ಮ್ ಮಾಡ್ಕೊಂಡು ಇಲ್ಲ ಸಾಕ್ಷಾತ್ ತಾಯಿನೇ ಬಂದಿದ್ದಾರೆ ಅಂತ ನಾವು ಪ್ರೂವ್ ಮಾಡಿ ನಾವು ನಮ್ ತಂಡದಲ್ಲಿ ಸುಮಾರು ಜನಕ್ಕೆ ಅನುಭವ ಆಗಿದೆ. ಖಂಡಿತ ಅವ್ರ ಬಗ್ಗೆ. ಅದರಲ್ಲಿ ನೀವು ಒಬ್ರು, ನಿಮ್ಗೂ ಅನುಭವ ಆಗಿದೆ. ಅದೊಂಚೂರು ನೀವು ಹೇಳಿ. ಖಂಡಿತ. ಲಾಸ್ಟ್ ಟೈಮ್ ಅದೇ ಸಕಲೇಶ್ಪುರ ಹೋಗಿದ್ದು ಶಿವರಾತ್ರಿ ಟೈಮಲ್ಲಿ. ಅಲ್ಲಿ ಹೋದಾಗ ನನಗೆ ಏನ್ ಅನಿಸ್ತು ಅಂತ ಹೇಳಿದ್ರೆ, ಈಗ ನಾವೆಲ್ಲ ತುಂಬಾ ಗುರುಗಳನ್ನೆಲ್ಲ ಭೇಟಿ ಮಾಡಿರ್ತೀವಿ, ಅವ್ರ ಜೊತೆ ಪಳಗಿರ್ತೀವಿ. ಸೊ ಲಾಸ್ಟಿಗೆ ಅವರ ಒಂದು ಮುಖವಾಡ ಏನು ಗೊತ್ತಾದಾಗ, ಅಂದ್ರೆ ಅವರು ಡೂಪ್ಲಿಕೇಟ್ ಇದ್ದಾರೆ, ಒರಿಜಿನಲ್ ಗುರುಗಳಲ್ಲ ಅಂತ ಗೊತ್ತಾದಾಗ ನಾವು ಅದರಿಂದ ಹೊರ ಬಂದಿರ್ತೀವಿ. ಸೊ ಹಾಗೆ ನನ್ಗೆ ಮನಸ್ಸಲ್ಲಿ ಧ್ಯಾನದಲ್ಲಿ ಕೂತ್ಕೊಂಡಾಗ ಅಚಿಂತಮ್ಮನ ವಾಯ್ಸ್ ಬಂತು. ಈ ಕಾಲದಲ್ಲಿ ಯಾರನ್ನ ನಂಬಬೇಕು ಯಾರನ್ನ ಬಿಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಮಕ್ಕಳೇ ಅಂತ. ನನ್ಗೆ ಶಾಕ್ ಆಗ್ಬಿಡ್ತು. ನಾನು ಅಲ್ಲಿ ಏನು ಯೋಚನೆ ಮಾಡಿದೆ ಅದನ್ನ ಧ್ಯಾನದಲ್ಲಿ ಬಂದು ಅವರು ಉತ್ತರ ಕೊಟ್ರು. ಅಂದ್ರೆ ಯಾರನ್ನೂ ನಂಬೇಡಿ, ನಿಮ್ಮನ್ನ ನೀವು ನಂಬ್ಕೊಂಡು ಹೋಗಿ ಅನ್ನುವಂತ ರೀತಿಯಲ್ಲಿ ಒಂದು ಆನ್ಸರ್ ಅದು. ನಂತರ ಏನಾಯ್ತು ಅಂತ ಹೇಳಿದ್ರೆ, ಒಂದು ದೊಡ್ಡ ಕೈ, ಅವ್ರ ಶರೀರ ಕೂಡ ಗಾತ್ರ ಕೂಡ ತುಂಬಾ ದಪ್ಪ ಇದಾರಲ್ವಾ. ಕೈ ನೋಡುತ್ತೆ ನನ್ಗೆ ಗೊತ್ತಾಯ್ತು ಇದು ಅಮ್ಮನ ಕೈನೇ ಅಂತ. ಒಂದು ಮಣ್ಣಿನ ದೀಪ, ಅದ್ರಲ್ಲಿ ಎಣ್ಣೆ ಹಾಕಿ ಬತ್ತಿ ಹಾಕಿ ಅದು ಬೆಳಗ್ಬಿಟ್ಟು ನನ್ ಕೊಡ್ತಾ ಇದಾರೆ. ನನ್ ಜೊತೆ ಒಂದು 4-5 ಜನ ಕೂಡ ಇದ್ದಾರೆ, ನಮ್ ಟೀಮ್ ಅವರು ಕೂಡ ಇದ್ದಾರೆ. ಆ ದೀಪನ ನಮ್ಗೆ ಕೊಟ್ಬಿಟ್ಟು ಹಂಗೆ ಅವರು ಒಂದು ನಗು ಮುಖ ಮಾತ್ರ ಹಂಗೆ ಕಾಣಿಸ್ತು. ಹೌದು ಹೌದು. ಸೊ ಇದು ನನಗೆ ಆದಂತ ಅನುಭವ ಅಮ್ಮನ್. ಇದೆಲ್ಲ ಸತ್ಯ, ನಮ್ ಟೀಮಲ್ಲೂ ಆಗಿದ್ದು. ಹಂಗೇನೆ ಇವಾಗ ಯಾವ ರೀತಿ ಅಂದ್ರೆ, ಈ ಪ್ರಾಚೀನ ಕಾಲದಲ್ಲಿ ಒಂದು ಗುಪ್ತ ಸಾಮ್ರಾಜ್ಯ ಇತ್ತು ನೋಡಿ. ದ್ವಾಪರಯುಗ ಎಂಡಿಂಗ್ ಆದ್ಮೇಲೆ ಕಲಿಯುಗ ಬಂದಾಗ ನಮ್ಮ ಸನಾತನ ಧರ್ಮ ನಶಿಸಿ ಹೋಗಬಹುದು ಅಂತ ಒಂದು ಸಾಮ್ರಾಜ್ಯ ಕಟ್ತಾರೆ. ಶ್ರೀಗುಪ್ತ ಮತ್ತೆ ಮಗ ಘಟೋತ್ಕಚ ಗುಪ್ತ ಸ್ಥಾಪನೆ ಆದಂತ. ಈಗ ಅಲ್ಲಿ ಅದು 736 ವರ್ಷ ನಡೀತಿದೆ. ಅದು ನನಗೆ ಫುಲ್ ಮಾಹಿತಿ ಗೊತ್ತು. ಯಾಕೆ ಅಂದ್ರೆ ನಾನು ಆ ವಂಶದಲ್ಲೇ ಬಂದಿರೋದು ನನಗೆ ಕನ್ಫರ್ಮ್ ಮಾಡಿದ್ದಾರೆ ಸ್ವಾಮಿ. ಹಂಗಾಗಿ ಆವಾಗ ನಮ್ಮ ಸಾಮ್ರಾಜ್ಯ ಕುಮಾರಗುಪ್ತ ಅವರು ನಳಂದ ವಿಶ್ವವಿದ್ಯಾಲಯ ಕಟ್ಟಿ ಅದ್ರಲ್ಲಿ ಇಡೀ ಪ್ರಪಂಚಕ್ಕೆ ಬೋಧನೆ ಮಾಡ್ತಾರೆ. ಎಲ್ಲ ಕಡೆಯಿಂದ ಬಂದು ಅಲ್ಲಿ ಎಲ್ಲ ಜ್ಞಾನಾರ್ಜನೆ ಪಡೀತಾರೆ. ಅಷ್ಟೊಂದು ಗ್ರಂಥಗಳಿರುತ್ತೆ ಅಲ್ಲಿ. ಅದನ್ನ ಭಕ್ತಿಯರ್ ಕಿಲ್ಜಿ ಅದನ್ನ ನಾಶ ಮಾಡ್ತಾರೆ. ಎಲ್ಲರಿಗೂ ಗೊತ್ತಿರೋ ವಿಷಯ ಅಲ್ವಾ. ಅದೇ ತರ ಇವಾಗ ಸತ್ಯಯುಗದ ಸಂಧಿಕಾಲ ಬಂದಿರೋದ್ರಿಂದ ಇವಾಗ ನಾವೆಲ್ಲ ಅಂದ್ರೆ ಸ್ವಾಮಿ ಬರೋದಕ್ಕೂ ಮುಂಚೆ ಕೆಲವರು ಆಸ್ತಿಕರು ನಮ್ಮ ಕೃಷ್ಣ ಅವರ ಸೈನ್ಯ, ನಾರಾಯಣಿ ಸೈನ್ಯ ಮತ್ತೆ ಅಕ್ಷೋಹಿಣಿ ಸೈನ್ಯ ಎಲ್ಲರೂ ಸೇರಿ ಹುಟ್ಟಿ ಬಂದಿದ್ದಾರೆ. ದೇವತೆಗಳು ಹುಟ್ಟಿ ಬಂದಿದ್ದಾರೆ. ಅದು ಮೊದ್ಲಿಂದಾನು ಹೇಳ್ತಾ ಬರ್ತಿದ್ದೀನಿ. ಅಮ್ಮ ಸಿಕ್ಕದಕ್ಕೂ ಮುಂಚೆನೂ ಹೇಳ್ತಾ ಬಂದಿದ್ದೀನಿ. ಅದು ಎಲ್ಲರಿಗೂ ವಿಡಿಯೋ ಒಂದ್ ಕಡೆಯಿಂದ ನೋಡೋರ್ಗೆಲ್ಲ ಗೊತ್ತಿರುತ್ತೆ. ಆ ದೇವಗಳೆಲ್ಲ ಈಗ ಮನುಷ್ಯ ರೂಪದಲ್ಲಿ ಇದ್ದಾರೆ. ಇವಾಗ ಪ್ರಾಚೀನ ಕಾಲದಲ್ಲಿ ಸರಸ್ವತಿ, ಪಾರ್ವತಿ ತಾಯಿ, ಚಾಮುಂಡಿ, ದುರ್ಗಾ ಪೂಜೆ ಮಾಡ್ತಾ ಇದ್ವಿ.
ಪ್ರಾಚೀನ ಕಾಲದಲ್ಲಿ ಗುಪ್ತ ಸಾಮ್ರಾಜ್ಯದಲ್ಲಿ ಅವರು ಆರ್ಡರ್ ಮಾಡಿದ್ರು ಇವರನ್ನೇ ಪೂಜೆ ಮಾಡಿ ಕೃಷ್ಣನ್ ಪೂಜೆ ಮಾಡಬೇಕು, ಶಿವ ಅವ್ರ ಪೂಜೆ ಮಾಡಬೇಕು ಅಂತ. ಅದೇ ರೀತಿ ಇವಾಗ ಅದೇ ಮತ್ತೆ ಸತ್ಯಯುಗದಲ್ಲಿ ಮನುಷ್ಯ ರೂಪ ತಗೊಂಡು ಅಮ್ಮ ಬಂದಿದ್ದಾರೆ. ಅಮ್ಮ ಬಂದ್ಮೇಲೆ ಕಲ್ಕಿ ಪರಮಾತ್ಮ ಅವರು ಬರ್ತಾರೆ, ವಸಂತರಾಯರು ಬರ್ತಾರೆ. ಇವಾಗ ಮುಂದೆ ನಳಂದ ವಿಶ್ವವಿದ್ಯಾಲಯ ಯಾವ ರೀತಿ ಸ್ಥಾಪನೆ ಆಯ್ತು ಅದೇ ರೀತಿ ಸತ್ಯಯುಗದಲ್ಲಿ ವಸಂತರಾಯರು ಬುಕ್ ಬರೀತಾರೆ. ನಮ್ಮ ಕಲ್ಕಿ ಪರಮಾತ್ಮ ಅದನ್ನ ಬೋಧನೆ ಮಾಡ್ತಾರೆ. ಅಲ್ಲಿ ಅಲ್ಲಿ ಸತ್ಯಯುಗದ ಜನರಿಗೆಲ್ಲ ಬೋಧನೆ ಮಾಡಿ ರಾಜರು ಇರ್ತಾರಲ್ಲ ರಾಜರಿಗೆ ಅದನ್ನ ಹ್ಯಾಂಡ್ ಓವರ್ ಮಾಡ್ತಾರೆ. ಅವರು ರಾಜರು ಅದನ್ನ ನಡೆಸ್ಕೊಂಡು ಹೋಗ್ತಾರೆ. ಆ ರೀತಿ ನಾನು ದೃಶ್ಯ ಮೊದ್ಲೇ ನೋಡಿದೀನಿ, ಮೊದ್ಲೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಆಮೇಲೆ ಇನ್ನೊಂದು ವಿಷಯ, ನಮ್ಮ ಬನಶಂಕರಮ್ಮ ದೇವಸ್ಥಾನ ಇದೆಯಲ್ಲ ಬೆಂಗಳೂರಲ್ಲಿ, ಅಲ್ಲಿ ಒಂದು ಅರಳಿ ಮರ ಇರುತ್ತೆ. ಅರಳಿ ಮರದಲ್ಲಿ ಅಲ್ಲಿ ಒಂದು ವಿಕ್ರಮಾದಿತ್ಯ ಹೋಗ್ತಾರೆ. ಅಲ್ಲಿ ಹೋಗಿ ಒಂದು ಜಗಲಿ ಇದೆ ಅಲ್ಲಿ ನಿಂತ್ಕೋತಾರೆ. ಆವಾಗ ನಿಂತ್ಕೊಂಡಾಗ ಈ ವೇದಗಳು ಬರೆದಿದ್ರಲ್ಲ ಅದರಲ್ಲಿ ಅಥರ್ವಣ ವೇದ ಅಂತ ಬರುತ್ತೆ, ಯಂತ್ರ ಮಂತ್ರ ತಂತ್ರದ ಬಗ್ಗೆ. ಅವರು ಋಷಿಗಳು ಇವಾಗ ವಿಕ್ರಮಾದಿತ್ಯ ಅವ್ರಿಗೆ ಬಲ್ದಿ ಕಾಲನ್ನ ಇಟ್ಟು ಆಶೀರ್ವಾದ ಮಾಡಿದ್ದಾರೆ, ದಾರೆ ಎಳೆದು ಕೊಟ್ಟಿದ್ದಾರೆ ಅವ್ರಿಗೆ. ಯಂತ್ರ ಮಂತ್ರ ತಂತ್ರ ಇನ್ನು ದುಷ್ಟರಿಂದ ದೂರ ಇರ್ತದೆ. ಸತ್ಯಯುಗ ಬರೋದ್ರಿಂದ ಸತ್ಯವಾದ ಜನರಿಗೆ ಮಾತ್ರ ಇದು ತಲುಪುತ್ತೆ. ಯಾವುದೇ ರೀತಿ ಭಯ, ಇನ್ನು ಸತ್ಯವಂತರು ಧರ್ಮವಾಗಿ ನಡೆಯೋರು ಒಳ್ಳೆ ರೀತಿಲಿರೋರು ಯಂತ್ರ ಮಂತ್ರ ತಂತ್ರದ ಬಗ್ಗೆ ಭಯ ಪಡಬಾರದು ಇನ್ನು. ಯಾಕೆ ಅಂದ್ರೆ ಅದು ಕಲಿಯುಗದಿಂದ ಸತ್ಯಯುಗದ ನಡೆಯತಕ್ಕಂತ ಕಾಲಕ್ಕೆ ಶಿಫ್ಟ್ ಆಗಿ ಅವರು ವಿಕ್ರಮಾದಿತ್ಯ ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ. ಹಂಗಾಗಿ ಜನಗಳು ಯಂತ್ರ ಮಂತ್ರ ತಂತ್ರ ಮಾಡ್ತಾರಲ್ಲ ಅದು ಅವ್ರ ಬಗ್ಗೆ ಜಾಸ್ತಿ ಗಮನ ಕೊಡಕ್ ಹೋಗ್ಬಿಡಿ, ಹಣ ಕಳ್ಕೋಬಾರ್ದು. ಈ ರೀತಿ ಎಲ್ಲ ಇದೆ. ಆಮೇಲೆ ನಾನ್ ವೆಜ್ಜು ಇದು ಮಾಡೋರು ಏನ್ ಮಾಡ್ತಾರೆ, ಒಂದು ಕಳ್ಕೊಳಕ್ಕೆ ಹೋಮ ಹವನ ಎಲ್ಲ ಮಾಡಿಸ್ತಾರೆ ಕೆಲವರು, ಎಲ್ಲರಿಗೂ ಅಲ್ಲ ಕೆಲವರು. ಆ ಹೋಮನ್ನು ಆದಷ್ಟು ಕಮ್ಮಿ ಮಾಡ್ಬೇಕು. ಅವೆಲ್ಲ ಮುಂದೆ ಜಾಸ್ತಿ ಮಾಡಬಾರ್ದು. ಈಗ ಶಿವರಾತ್ರಿ ಆದ್ಮೇಲೆ ಸಸ್ಯಾಹಾರಿ ಆಹಾರ ಉಪಯೋಗಿಸೋರು, ಒಳ್ಳೆ ಗುಣ ಒಳ್ಳೆ ಮಾರ್ಗದಲ್ಲಿ ನಡೆಯೋರು, ಒಳ್ಳೇದನ್ನೇ ಯೋಚನೆ ಮಾಡೋರು ಯಾವುದೇ ಕಾರಣಕ್ಕೂ ಹೋಮ ಹವನಗಳನ್ನ ಮಾಡ್ಸಕ್ ಹೋಗ್ಬಾರ್ದು. ಅದು ಯಾಕೆ ಅಂದ್ರೆ ಇನ್ನು ಬರ್ತಾ ಬರ್ತಾ ಭೂಮಂಡಲ ವಾಯುಮಂಡಲ ಎಲ್ಲ ಬಿಸಿ ಆಗ್ತಾ ಇದೆ. ಹಂಗಾಗಿ ಅದು ನಮ್ಮ ಜೀವಿಗಳನ್ನ ಸುಡ್ತಕ್ಕಂತ ದೃಶ್ಯ ನೋಡಿದೀನಿ ನಾನು. ಆದ್ರಿಂದ ನೀವು ಎಲ್ಲಾನು ಧ್ಯಾನ ಅಳವಡಿಸ್ಕೋಬೇಕು, ಧ್ಯಾನ ಮಾಡ್ಬೇಕು. ಪೂಜೆ ಸಿಂಪಲ್ ಪೂಜೆ, ಭಕ್ತಿಯಿಂದ ಒಂದು ಫೋಟೋ ಇಟ್ಟು ಪೂಜೆ ಮಾಡಿದ್ರೆ ಸಾಕು, ಅಲ್ಲೇ ಸ್ವಾಮಿ ನಿಮ್ಗೆ ಆಶೀರ್ವಾದ ಮಾಡ್ತಾರೆ. ಭಕ್ತಿ ಇರ್ಬೇಕು, ಪವಿತ್ರತೆ ಇರ್ಬೇಕು ಮನಸ್ಸಲ್ಲಿ, ಮನೆ ಪವಿತ್ರತೆ ಮಾಡ್ಕೋಬೇಕು. ಹಂಗಾಗಿ ನೀವು ಯಾರೋ ಹೇಳಿದ್ರು ಏನೋ ಮಾಡಕ್ ಹೋಗಿ ಹಣ ಎಲ್ಲ ಕಳ್ಕೊಂಡು ಇನ್ನು ಮುಂದೆ ಕಷ್ಟಗಳು ಅನುಭವಿಸೋದು ಬೇಡ. ಒಳ್ಳೆ ರೀತಿನಲ್ಲಿ ಒಳ್ಳೆ ದಾರಿನಲ್ಲಿ ಮನಸ್ಸನ್ನ ವಿವೇಕದ ಕಡೆ ಧ್ಯಾನ ಮಾಡಿ ಒಳ್ಳೆ ಪವಿತ್ರವಾದ ಒಂದು ಕರ್ಪೂರ ಹಚ್ಚಿದ್ರೆ ಸಾಕು, ಅಥವಾ ಒಂದು ತುಪ್ಪದ ದೀಪ ಅಥವಾ ಒಳ್ಳೆ ಎಣ್ಣೆಯಿಂದ ಒಂದು ದೀಪ ಹಚ್ಚಿ ಕೈ ಮುಗಿದ್ರೆ ಸಾಕು, ಸ್ಮರಣೆ ಮಾಡಿದ್ರೆ ಸಾಕು. ಅವ್ರು ಎಷ್ಟು ಅದನ್ನ ಅಲ್ಲೇ ಕೂತ್ಕೊಂಡು ಪೂಜೆ ಮಾಡ್ಬಿಟ್ಟು ಒಂದು ಅರ್ಧ ಗಂಟೆ ಅದೇ ಟೈಮಲ್ಲಿ ಧ್ಯಾನ ಮಾಡಿ. ಪೂಜೆ ಅವನಕ್ಕೆ ಎಷ್ಟು ಟೈಮ್ ತಗೋತೀರಾ, ಎಲ್ಲೆಲ್ಲಿ ಹೋಗ್ಬೇಕು, ಏನೇನ್ ಮಾಡ್ಬೇಕು ಎಲ್ಲಾನು ತಗೋಬರ್ಬೇಕು. ಅಷ್ಟೆಲ್ಲ ತಲೆ ಕೆಡ್ಸ್ಕೊಂಡ್ ಮಾಡೋ ಬದಲು ಜಾಸ್ತಿ ಬೇಡ, ಅರ್ಧ ಗಂಟೆ 3/4 ಗಂಟೆ 1 ಗಂಟೆ ಅಲ್ಲೇ ಕೂತ್ಬಿಡಿ ಪೂಜೆ ಮಾಡ್ಬಿಟ್ಟು. ಅಲ್ಲಿ ಧ್ಯಾನ ವ್ಯವಸ್ಥೆಯನ್ನು ಕಲ್ತ್ಕೊಳ್ಳಿ. ನಿಮ್ಗೆ ಎಲ್ಲಿ ಅನುಕೂಲ ಇರುತ್ತೆ ಅಲ್ಲೆಲ್ಲ ಧ್ಯಾನ ಯಾವ ರೀತಿ ಮಾಡೋದು, ನಾನಾ ತರದ ಧ್ಯಾನ ಇದೆ. ಕಲ್ತ್ಕೊಂಡು ಅದನ್ನ ಪ್ರಾರಂಭ ಮಾಡಿ ನಿಮ್ ಜೀವನದಲ್ಲಿ ಸತ್ಯಯುಗಕ್ಕೆ ಬರ ಅಂತ ಟೈಮ್ ಹತ್ರ ಇರೋದ್ರಿಂದ ಎಲ್ರು ಅದನ್ನ ಟ್ರೈ ಮಾಡಿದ್ರೆ
ಹತ್ರ ಸತ್ಯಯುಗದ ಹತ್ರ ಬಂದಿದೀವಿ ನಾವು. ಓಕೆ. ಇನ್ನು 7 ವರ್ಷ 6 ತಿಂಗಳು ಇದೆ ಈ ಫೆಬ್ರವರಿಗೆ. ಯಾವುದು ಸತ್ಯಯುಗ ಬರೋಕ್ಕೆ ಸಂಧಿಕಾಲ. ಈಗ ಸತ್ಯಯುಗದ ಸಂಧಿಕಾಲದಲ್ಲಿ ಇದ್ದೀವಿ. ಪ್ಯೂರ್ ಸತ್ಯಯುಗ 7 ವರ್ಷ 6 ತಿಂಗಳು 32ನೇ ಇಸ್ವಿಗೆ ಬರುತ್ತೆ. ಆದ್ಮೇಲೆ 32 ಆದ್ಮೇಲೆ ಹಂಗಾಗಿ ಎಲ್ರು ಆದಷ್ಟು ಒಳ್ಳೆ ಮಾರ್ಗದ ಕಡೆ ಬನ್ನಿ. ಅವರೆಲ್ಲ ಒಂದು ಟೀಮ್ ಆಗಿ ಪರಿವರ್ತನೆ ಆಗ್ತೀರಿ. ಅಧರ್ಮದಲ್ಲಿ, ಅನ್ಯಾಯದಲ್ಲಿ, ನಾಸ್ತಿಕತೆಯಿಂದ ಇನ್ನು ಭೂಮಿ ಮೇಲೆ ಬದುಕಂತ ತುಂಬಾ ಕಮ್ಮಿ ಚಾನ್ಸು. ಅದು ಕೆಲವರು ಬೈಕೋಬಹುದು, ನನ್ನ ಏನೇನೋ ಹೇಳ್ತಾರೆ, ತಲೆಗೆ ತುಂಬ್ತಾರೆ ಅಂತ. ಇವಾಗ ನೀವು ಯಾವ ಸ್ಟೇಜ್ ಅಲ್ಲಿ ಇದ್ದೀರಾ? ಇವಾಗ 1 ಲಕ್ಷ 2 ಲಕ್ಷ ಸಂಬಳ ತಗೊಂತಿದವರು ಇಂಟರ್ನೆಟ್ ಅಲ್ಲಿ IT-BT ನಲ್ಲಿ ಇವತ್ತು ಕೆಲಸದಿಂದ ಕಿತ್ತಾಗ್ತಾ ಇದಾರೆ. ಏನು AI ಅಂತ ಅಲ್ವಾ? ಅದೇ ರೀತಿ ಜೀವನ ಇದೇ ತರ ಇರಲ್ಲ. ನೀವು ಐಪಯಾಗೆ ಬದುಕು ಹೋಗ್ತೀನಿ ಅಂದ್ರೆ ಲಾಸ್ಟ್ಗೆ ಅದು ನಡೆಯಲ್ಲ. ಇದು ಭೂಮಿನಲ್ಲಿ ಕಾಲಕ್ಕಂತೆ ನಡೀತಕ್ಕಂತ ನಮ್ಮ ಪರಿವರ್ತನೆ ಆಗಂತ ಟೈಮು. ಯಾಕೆಂದ್ರೆ ಕಾಲ ಹಂಗೆ ಇರಲ್ಲ. ಚಳಿಗಾಲ ಬಂದ್ಮೇಲೆ ಬೇಸಿಗೆ ಕಾಲ, ಮಳೆಗಾಲ ಬರ್ಲೇಬೇಕಲ್ವಾ? ಇದು ಸರ್ಕಲ್ ಇದೆಯಲ್ವಾ? ಅದೇ ತರ ಇದನ್ನು ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ಇದು ಘೋರ ಕಲಿಯುಗ ಆದ್ರಿಂದ ಜನರು ತುಂಬಾ ನರಳ್ತಾ ಇದಾರೆ. ಆ ನರಳಿಕೆಯಿಂದ ಹೊರಗಡೆ ಬರ್ಬೇಕು ಅಂದ್ರೆ ಮನಸ್ಸನ್ನ ಶುದ್ಧ ಮಾಡ್ಕೋಬೇಕು, ವಿವೇಕದ ಕಡೆ ಬರ್ಬೇಕು. ವಿವೇಕದ ಕಡೆ ಬರ್ಬೇಕು ಅಂದ್ರೆ ಧ್ಯಾನ ಮಾಡ್ಬೇಕು, ಪೂಜೆ ಮಾಡಿ ಅಲ್ಲೇ ಕೂತ್ಕೊಂಡು ಧ್ಯಾನ ಮಾಡಿ. ನಿಮ್ಗೆ ಬೆಳಿಗ್ಗೆ ಮುಂಜಾನೆ ಒಂದು 5:30 ತನಕ ಟೈಮ್ ಇದೆ. 3:30 ಸಾಯಂಕಾಲ ನೀವು 5:30 7 ಗಂಟೆ 8 ಗಂಟೆ ತನಕ ಟೈಮ್ ಇದೆ. ನೀವು ಅಷ್ಟರಲ್ಲಿ ಮೊದಲು ಒಂದು 3 ತಿಂಗಳು 6 ತಿಂಗಳು ಟ್ರೈನಿಂಗ್ ಮಾಡ್ಬಿಡಿ. ಆಮೇಲೆ ಆಟೋಮೆಟಿಕ್ ಅದು ಅಭ್ಯಾಸ ಆಗಿ ಅದೇ ನಿಮ್ಗೆ ಪರಿವರ್ತನೆ ಆಗಿ ಅದೇ ಟೈಮ್ಗೆ ಅದನ್ನ ಮಾಡ್ತಾನೆ ಹೋಗ್ತಾ ಇರ್ತೀರಾ. ಇನ್ನು ಹಿಂಗೆ ಬದುಕ್ತೀವಿ, ಇದೇ ಲೆವೆಲ್ ಇರ್ತೀವಿ ಅನ್ನೋದೆಲ್ಲ ಸುಳ್ಳು. ಅದು ಸತ್ಯವಾದದನ್ನ ನೀವೇ ಕಂಡಿಡ್ಕೊಳ್ಳಿ. ಸುಳ್ಳು ಪ್ರಪಂಚನ ಮರೀರಿ. ಖಂಡಿತ ಖಂಡಿತ. ಇದು ನಾನು ಏನಾದ್ರೂ ತಪ್ಪು ಹೇಳಿದ್ರೆ ನೀವು ಆಲೋಚನೆ ಮಾಡಿ ಇದು ತಪ್ಪಾ ಸರಿಯಾ ಅಂತ ನೀವು ಅದನ್ನ ನಿಮ್ಮ ಮನಸ್ಸಲ್ಲಿ ಮನಗಂಡು ಕಂಡಿಡ್ಕೊಂಡು ಅದನ್ನ ಪ್ರಾರಂಭ ಮಾಡಿ. ಪ್ರಾರಂಭ ಮಾಡಿದ್ದಾರೆ ಕೆಲವರು, ಇವಾಗ ಪ್ರಾರಂಭ ಮಾಡ್ತಾ ಇದ್ದಾರೆ. ಚಿಂತೆಗೆ ಯಾರು ಹೋಗ್ಬೇಡಿ, ಚಿಂತೆಗೆ ಈಡಾಗಬೇಡಿ. ಏನ್ ಕೊಡ್ತಾರೆ ಶಿವ? ಒಂದಲ್ಲ ಒಂದ್ ಕೆಲಸ ಬದುಕ್ಬೇಕು, ಜೀವನ ಮಾಡ್ಬೇಕು. ನಾವು ಇದೇ ಕೆಲಸ ಅಂತ ಫಿಕ್ಸ್ ಆಗಿಲ್ಲ ನಮ್ಗೆ. ಒಂದು ಐತಾ ಇನ್ನೊಂದು, ಅದು ಸಣ್ಣದಾಗ್ಲಿ ದೊಡ್ಡದಾಗ್ಲಿ ಜೀವನ ನಡಿಬೇಕು, ಮುಂದೆ ಸಾಗ್ಬೇಕು. ಖಂಡಿತ ಖಂಡಿತ ಗುರುಗಳೇ, ತುಂಬಾ ಒಳ್ಳೆ ವಿಚಾರಗಳನ್ನ ನಮ್ ಜೊತೆ ಹಂಚ್ಕೊಂಡಿದ್ದೀರಿ. ಹಾಗೇನೆ ಇನ್ನು ಅದೇ ಸತ್ಯಯುಗ ಎಲ್ಲ ಕೆಲಸ ಕಾರ್ಯಗಳು ಏನು ಸತ್ಯಯುಗದ ಗುರುಗಳು ಕೂಡ ಬರ್ತಾ ಇದಾರಲ್ಲ, ಇನ್ನು ಹತ್ತಿರದಲ್ಲಿ ಸಿಗ್ತಾರೆ. ಹೌದು ಹೌದು. ಸೊ ಕಲ್ಕಿ ಪರಮಾತ್ಮನು ಕೂಡ ಲೈವ್ ಆಗಿ ಇನ್ನು ಜನಗಳಿಗೆ ನೋಡಬಹುದು ಅಂತ ನಾವು ಅನ್ಕೊಳ್ತೀವಿ. ಹೌದು, ಅವರು ಸಾಧನೆ ಮಾಡ್ಬೇಕು. ನಾವು ಹೇಳ್ತಾನೆ ಬರ್ತಾ ಇದೀವಿ, ಇದು ಕಟ್ಟುಕತೆ ಅಲ್ಲ, ಇದು ಮುಂದೆ ನಡೀತಿದೆ. ಅದನ್ನ ಮನೆಗಂಡು ನೀವೇ ಧ್ಯಾನದಲ್ಲಿ ಕಂಡುಕೊಳ್ಳಿ. ನಾನು ಹೇಳೋದು ಸುಳ್ಳ ನಿಜವಂತ ನೀವೇ ತೀರ್ಮಾನ ಮಾಡಿ. ಆಮೇಲೆ ಅದು ನಾನು ಹೇಳ್ದೆ ಅಂತಲ್ಲ, ಅವರು ದೇವ್ರು ಕೊಡೋದು, ಯೂನಿವರ್ಸ್ ನಮ್ಗೆ ಕೊಡ್ತಕ್ಕಂತ ಮಾಹಿತಿ. ಖಂಡಿತ ಖಂಡಿತ. ತುಂಬಾ ಒಳ್ಳೆ ವಿಚಾರಗಳನ್ನ ಮಾತಾಡಿದ್ರಿ ಗುರುಗಳ. ಈ ಒಂದು ಎಪಿಸೋಡ್ ನ ಇಲ್ಲಿಗೆ ಮುಗಿಸೋಣ. ಸೊ ಮುಂದಿನ ಎಪಿಸೋಡ್ ನಲ್ಲಿ ಮುಂದೆ ಬಾಕಿ ಇರುವಂತಹ ವಿಷಯಗಳನ್ನ ನಾವು ಜನಗಳಿಗೆ ತಲುಪಿಸೋಣ. ಧನ್ಯವಾದಗಳು. ನಮಸ್ತೆ ಎಲ್ಲ ವೀಕ್ಷಕರಿಗೂ ನಮಸ್ತೆ. ಕೃಷ್ಣ ಅರ್ಪಣಮಸ್ತು, ಶಿವ ಅರ್ಪಣಮಸ್ತು.